ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಸರ್, ಈಗ ಕಾಂಗ್ರೆಸ್ ಹೋರಾಟ ಅಂದರೆ ಮಹಾತ್ಮ ಗಾಂಧೀಜಿಯವರ ಒಂದು ಯೋಜನೆ ಆಗಿರುವಂತಹ ಈ ನರೇಗಾ ಯೋಜನೆಯನ್ನ ಅದರ ಹೆಸರನ್ನ ತಾವು ಚೇಂಜ್ ಮಾಡ್ತಾ ಇದ್ದೀರಿ ಬಿಜೆಪಿಯವರು ಅನ್ನುವಂತಹ ಮಾತುಗಳು ಈಗ ಕೇಳಿ ಬರ್ತಾರೆ. ನಂತರ ಈ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಇವರು ತಪ್ಪಿಲ್ಲದೇನೆ ಅವ್ರ ಮೇಲೆ ಕೆಲವು ಶುಭೋಪಗಳನ್ನು ಹೊಂದಿಸುವಂತಹ ಕೆಲಸ ಇಂಥದ್ದಲ್ಲಿ ಬಿಜೆಪಿ ತೊಡಕೊಂಡಿದೆ. ಇದಕ್ಕೆ ಈ ಕಾಂಗ್ರೆಸ್ಸಿಗರ ಅಥವಾ ಕಾಂಗ್ರೆಸ್ ನಾಯಕರ ಒಂದು ಅನುಕೂಲನ ಮಾಡುವಂಥದ್ದು ಅಥವಾ ಅವ್ರ ಮೇಲೆ ಸುಮ್ಮನೆ ಆರೋಪಗಳನ್ನ ಮಾಡ್ತಾ ಇದೆ ಬಿಜೆಪಿ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅಂದ್ರೆ ಆ ದಿಶೆಯಲ್ಲಿ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿಯಲ್ಲಿ ಬಾಗಲಕೋಟೆಯಲ್ಲೂ ಸಹ ಮಾಡ್ತಿದ್ದಾರೆ. ಏನ್ ಹೇಳ್ತೀವಿ ಇದಕ್ಕೆ ಅಂತ? ನಾನು ಈ ಸರ್ವಪ್ರಥಮ ಕಾಂಗ್ರೆಸ್ಸಿನ ಈ ಹೋರಾಟಕ್ಕೆ ಯಾವುದೇ ಅದಕ್ಕೆ ಎಳ್ಳ ಕಾಳಷ್ಟು ಅದರಲ್ಲಿ ವಿಶ್ವಾಸಾರ್ಹತೆ ಇಲ್ಲದಂತ ಒಂದು ಹೋರಾಟ ಇದು. ಸಂಪೂರ್ಣ ಬೌದ್ಧಿಕವಾಗಿ ಆರ್ಥಿಕವಾಗಿ ದಿವಾಳಿ ಆಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಇವತ್ತು ಇಲ್ಲ ಸಲ್ಲದ ಆರೋಪಗಳ ಮೇಲೆ ಇವತ್ತು ಬೀದಿಗೆ ಬಂದು ಜನರನ್ನು ಯಾಮಾರಿಸುವಂತ ಕೆಲಸ ಮಾಡ್ತಾ ಇದೆ. ನಾನು ಒಂದನೇದಾಗಿ ಹೇಳಿ ಬಯಸ್ತಿದ್ದೀನಿ, ಏನು ಈ ಮನ್ರೇಗಾ ವಿಚಾರವಾಗಿ 2004ರಿಂದ ಪೂರ್ವದಲ್ಲಿ ಏನು ಅಟಲ್ಜಿಯವರ ಸರ್ಕಾರದಾಗ ಇದು ಗ್ರಾಮೀಣ ರೋಜ್ಗಾರ್ ಯೋಜನೆ ಅನ್ನುವಂಥ ಒಂದು ಹೆಸರಿತ್ತು. ಮುಂದೆ UPA ಸರ್ಕಾರ ಬಂದಾಗ ಅದಕ್ಕೆ ಇನ್ನೊಂದು ಈ ಮಹಾತ್ಮ ಗಾಂಧಿ ಮನ್ರೇಗಾ ಅನ್ನುವಂಥ ಒಂದು ನ್ಯಾಷನಲ್ ರೋಜ್ಗಾರ್ ಯೋಜನಾ ಅನ್ನುವಂಥ ಒಂದು UPA ಸರ್ಕಾರ ಕೇಂದ್ರದಲ್ಲಿ ಮಾಡ್ತು. ನಾನು ಇಲ್ಲಿ ಏನು ಕೇಳಿ ಬಯಸ್ತಾ ಇದ್ದೀನಿ, ಇದರಲ್ಲಿ ಹೆಸರು ಚೇಂಜ್ ಮಾಡಿದ್ದು ಕೆಲವೊಂದು ಉದ್ದೇಶದಿಂದ ಇಲ್ಲಿ ಯಾವ ರೀತಿ ಇದು ಲೂಟಿ ಆಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಮನ್ರೇಗಾ ಹೆಸರಿನಲ್ಲಿ ಅನ್ನುವಂಥದಕ್ಕೆ ಆ ಲೂಟಿ ಒಂದೊಂದು ಪಂಚಾಯತಿಗೆ 10 ಕೋಟಿ 20 ಕೋಟಿ ಜಾಬ್ ಕಾರ್ಡ್ ಮಾಡ್ತಾರ. ಸೇಮ್ ಪರ್ಸನ್ ಅವ ಅಂಗಿ ಹಾಕೋತಾನ, ಆ ಪರ್ಸನ್ ಸೀರೆ ಉಟ್ಕೋತಾನ, ಅದೇ ಪರ್ಸನ್ ಟಪ್ಗಿ ಹಾಕೋತಾನ. ಒಬ್ಬ ವ್ಯಕ್ತಿ ಮೇಲೆ 10 ಜಾಬ್ ಕಾರ್ಡ್ ಮಾಡ್ಕೊಂಡು ಲೂಟಿ ಮಾಡ್ತಾ ಇದ್ದಾರೆ ಇವರು. ಇದಕ್ಕ ಪ್ರಿಯಾಂಕಾ ಖರ್ಗೆ ಅವ್ರದ್ದು ದೊಡ್ಡ ಕುಮ್ಮಕ್ಕ ಐತಿದೆ ಹಿಂದೆ, ಅವ್ರದೇ ಗ್ರಾಮೀಣ ಇದು ಬರ್ತಾ ಇದೆ ಅಭಿವೃದ್ಧಿ ಸಚಿವಾಲಯ. ಮತ್ ನಾನು ಏನ್ ಕೇಳ್ತಾ ಇದೀನಿ, ಈ ಹೆಸರು ಬದಲಾವಣೆ ಬಿಟ್ರೆ ಅದನ್ನ ಅಮೆಂಡ್ಮೆಂಟ್ ಚೇಂಜ್ ಮಾಡೋದು ಅನ್ನೋಂಥದ್ದು ಒಂದು ಭಾಗ. ಎರಡನೇದು ಇದರಲ್ಲಿ ಏನ್ ತಪ್ಪು ಮಾಡೈತಿ ಕೇಂದ್ರ ಸರ್ಕಾರ? 25 ದಿವಸ ಹೆಚ್ಚಿಗೆ ಮಾಡೈತ್ರಿ. 100 ದಿವಸ ಇದ್ದಿದ್ದು 25 ದಿವಸ ಹೆಚ್ಚು ಮಾಡಿ. ಯಾಕೆ ಮಾಡ್ತು ಅಂದ್ರೆ ಗ್ರಾಮೀಣ ರೋಜ್ಗಾರಕ್ಕಿನ್ನ ಬಲ ತುಂಬಬೇಕು ಅನ್ನುವಂಥ ದೃಷ್ಟಿಯಿಂದ 25 ದಿವಸ ಹೆಚ್ಚು ಮಾಡ್ತಾರೆ. ಮುಂಚೆ ಕೇಂದ್ರ ಸರ್ಕಾರ 100 ದಿವಸದ್ದು ಕೂಲಿ ಕೇಂದ್ರನೇ ಕೊಡ್ತಿತ್ತು, ಸರಿ. ಆದ್ರೆ ಈಗ ಅದನ್ನ 25 ಮಾಡಿತ್ತು, ಈಗ 60% ಮಾಡಿತು. ಮತ್ತೆ ಕೇಂದ್ರದ ಪಾಲ್ ನೋಡ್ರಿ, 60% 125ಕ್ಕೆ 6 ಇಲ್ಲಿ 12 ಇಲ್ಲಿ 60 22 ಒಂದು 84% ಹೆಚ್ಚು ಕಮ್ಮಿ ತಾವೇನು ಮುಂಚೆ ಕೊಡ್ತಿತ್ತು ಅಲ್ಪ ಸ್ವಲ್ಪ ಕಡಿಮೆ ಆಗ್ತದೆ. ರಾಜ್ಯ ನಮ್ಮ ರಾಜ್ಯಕ್ಕೆ ಅನುಕೂಲ ಆಗ್ತೈತಿ, ಉದ್ಯೋಗ ಸಿಗ್ತೈತಿ ಅಂದ್ರೆ ಇನ್ನು 25 ಮಂದಿ ಇದನ್ನ ನೀವು ಒಂದು ಸ್ವಲ್ಪ ಬೇರ್ ಮಾಡ್ಕೊಂಡು ಮಾಡಕ್ ಆಗ್ತಾ ಇಲ್ಲ ಇವ್ರಿಗೆ. ಯಾಕೆ ಇವ್ರು ದಿವಾಳಿಗೈತಿ. ಗೃಹಲಕ್ಷ್ಮಿ ನೋಡಿದ್ರಿ ಮೊನ್ನೆ ಹೌಸಲ್ಲೇ ತಪ್ಪು ಮಾಹಿತಿ ಕೊಟ್ಟಂತ ಸಚಿವರು. ಅದಕ್ಕೆ ಅವ್ರ ಹತ್ರ ದುಡ್ಡು ಇಲ್ಲ, ಅವ್ರಿಗೆ ದುಡ್ಡು ಕೊಡ್ಲಾರ್ದಕ್ಕೆ ಇದನ್ನ ಈ ಸಣ್ಣ ದ್ವೇಷ ಅಂತ ಹೇಳ್ತಾರೆ. ಯಾವ ದ್ವೇಷ? ಇದರಲ್ಲಿ ಏನ್ ದ್ವೇಷ ಬಂತು? ಮಹಾತ್ಮ ಗಾಂಧೀಜಿಯವರು ಮಾತೆತ್ತಿದ್ರೆ ಉಸಿರು ಬಿಟ್ರೆ ರಾಮ್ ರಾಮ್ ಅಂತಿದ್ರು ಅಲ್ವಾ? ಅವ್ರ ಸಮಾಧಿ ಮೇಲೆ ಇವತ್ತು ನೀವು ಹೋಗಿ ನೋಡಿದ್ರೆ ಹೇ ರಾಮ್ ಅಂತ ಇತ್ತು. ಇವತ್ತು ಅದನ್ನ VB ಜಿ ರಾಮ್ಜಿ ಅಂತ ಮಾಡಿದ್ದಾರೆ. ಅಲ್ಲಿ ಏನೂ ತಪ್ಪಿಲ್ಲ. VB ವಿಕಸಿತ ಭಾರತ ಜಿ ರಾಮ್ಜಿ. ಮತ್ತೆ ಮಹಾತ್ಮ ಗಾಂಧಿಯವರ ಆರಾಧ್ಯ ದೈವದ ಹೆಸರನ್ನು ನಾವಿಲ್ಲಿ ಇಟ್ಕೊಂಡಿವಿ. ಅಲ್ಲ ಸರ್, ಈಗ ಅವ್ರು ಹೇಳ್ತಿರೋದು ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಯಾಕೆ ತೆಗೆದ್ರಿ? ಏನೂ ಇಲ್ಲ ರೀ, ಅದೇ ಇವ್ರ ಅಮೆಂಡ್ಮೆಂಟ್ಗಳು ಲೂಟಿ ಆಗ್ತಾ ಇತ್ತು. ಅಲ್ಲಿ ಅಮೆಂಡ್ಮೆಂಟ್ಗಳನ್ನ ಅದನ್ನ ಸಾಫ್ಟ್ವೇರ್ನಾಗ ಅದ್ರಾಗೆಲ್ಲ ಅಮೆಂಡ್ಮೆಂಟ್ಸ್ ಬದಲಾವಣೆ ಮಾಡುವ ದೃಷ್ಟಿಕೋನದಿಂದ ಮಾಡಿರುವಂತದ್ದು ಒಂದೇ. ಏನೂ ಇಲ್ಲ ಇದ್ರಾಗ. ನಿಮ್ಗೆ ಇನ್ನೂ ರೋಜ್ಗಾರ್ ಹೆಚ್ಚಿಗೆ ಕೊಡಾಕತ್ತೈತಿ. ಇದ್ರಾಗ ನಾ ಏನ್ ಹೇಳ್ತಾ ಇದೀನಿ ಅಂದ್ರೆ, ರಾಜ್ಯದಾಗ ಇವ್ರ ಹತ್ರ ದುಡ್ಡು ಇರ್ಲಾರ್ದಕ್ಕೆ ಇದಕ್ಕೆ ಸುಮ್ನೆ ವಿರೋಧ ಮಾಡ್ತಾ ಇದ್ದಾರೆ. ಗ್ರಾಮೀಣ ಉದ್ಯೋಗದಾಗ ಹೊತ್ತು ನಿಲ್ಬಾರ್ದು ಅಂತೇಳಿ ಇವ್ರು ಮಾಡ್ತಾ ಇದ್ದಾರೆ. ಇದು ಒಂದು ಭಾಗ. ಎರಡನೇದು ದ್ವೇಷ ಅಂತ ಹೇಳ್ತಾರೆ. ಏನ್ ದ್ವೇಷ ಐತಿ? 2004ರಾಗ ಅಟಲ್ಜಿಯವರ ಸರ್ಕಾರ ಪತನ ಆದ್ಮೇಲೆ UPA ಸರ್ಕಾರ ಬಂದಾಗ ಏನ್ ಈ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಸುವರ್ಣ ಚತುಷ್ಪಥ ರಸ್ತೆ ಅಂತ ಹೇಳಿ ದೇಶಾದ್ಯಂತ ಹೈವೇ ಮೇಲೆ ಇದ್ದಂತ ಅಟಲ್ಜಿಯವರು ಬೋರ್ಡ್ಸ್ ಹೋರ್ಡಿಂಗ್ಸ್ ಅನ್ನ ರಾತ್ರೋರಾತ್ರಿ ಕಿತ್ತು ಹಾಕಿದ್ರಲ್ರಿ. ಅದ ದ್ವೇಷ, ಇದ ದ್ವೇಷ. ಇಲ್ಲಿ ಯಾರಿಗೇನು ಅನ್ಯಾಯ ಆಗಿದೆ? ಯಾರಿಗೂ ಏನೂ ಅನ್ಯಾಯ ಆಗಿಲ್ಲ. ಇದು ಕಾಂಗ್ರೆಸ್ಸಿನ ನಾಟಕ ಮಂಡಳಿ ಒಂದು ಭಾಗ. ಸ್ಪಷ್ಟವಾಗಿ ನಾನು ಹೇಳ್ಬಿಡ್ತಿದ್ರೆ ಯಾವುದೂ ಬದಲಾವಣೆ ಆಗಿಲ್ಲ. ಯಥಾ ಪ್ರಕಾರ ಆಗ್ತಾ ಇದೆ ಯೋಜನೆ. ಇನ್ನು ಹೆಚ್ಚು ಅಭಿವೃದ್ಧಿ ಆಗ್ತಾ ಇದೆ. ಇದ್ರ ಬಗ್ಗೆ ತನಿಖೆ ಆಗಿ ಸರಿಯಾಗಿ ಆಗ್ತದ ಅನ್ನುವಂಥ ಪ್ರಶ್ನೆ. ಅದು ಏನ್ ಸರ್ 40% ಕೊಡಬೇಕು ರಾಜ್ಯ ಸರ್ಕಾರ? ಅದೇ ಸರ್, ಇವ್ರಿಗೆ ಅದೇ ಕೇಂದ್ರ 25 ದಿವಸ ಹೆಚ್ಚಿಗೆ ಮಾಡಿ ನೀವು ಕೊಡ್ರಪ್ಪ ನಾವು ಕೊಡ್ತೀವಿ ಅಂತ ಹೇಳಿ ಕೇಂದ್ರ ಇವ್ರೇನ್ ಹೇಳ್ತಾರೆ? ಕೇಂದ್ರ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾರೆ. ಕೇಂದ್ರ ಹತ್ರ ದುಡ್ಡಿಲ್ಲ ಅಂತಂದ್ರೆ 125 ದಿವಸ ಯಾಕೆ ಮಾಡ್ತಿದ್ವಿ? 125 ದಿವಸ ಮಾಡಿ ಮತ್ತೆ ನಾವು 60% ಕೊಟ್ರ. ನಾನು ಹೇಳಿದ್ನಲ್ಲ, 12 72 ಒಂದು ಇನ್ ಮುಂದಿನ 25 12% ಹಿಡಿದ್ರೆ 85% ಮತ್ತೆ ನಾವು ದುಡ್ಡು ಕೊಡ್ತಾ ಇದೀವಿ ಇದಕ್ಕೆ. ಮುಂಚೆ 100 ಮಂದಿ ಕೊಡ್ತಿದ್ವಿ, ಈಗ 85 ಮಂದಿ ಕೊಡ್ತಾ ಇದೀವಲ್ಲ ನಾವು. ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೆಂಗ್ ಹೇಳ್ತೀರಿ ನೀವು? ದುಡ್ಡು ಇರೋದು ನಿಮ್ಮ ಹತ್ರ.
ಈಗ ಸರ್ ಈಗ ಇದನ್ನ ಚೇಂಜ್ ಮಾಡಿದ್ರಿ ಅಂತ ಹೇಳ್ತಿದ್ರಿ, ಈ ಚೇಂಜ್ ಮಾಡಿದ ನಂತರ ಭ್ರಷ್ಟಾಚಾರ ನಿಲ್ಲುತ್ತಾ? ನೋಡಿ, ಇದಕ್ಕೆ ಈ ಯೋಜನೆಗೆ ದೇಶಾದ್ಯಂತ ಯಾವ ಸರ್ಕಾರಗಳು ವಿರೋಧ ಮಾಡಿಲ್ಲ. ಕೇವಲ ಕಾಂಗ್ರೆಸ್ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಲೂಟಿಗಾಗಿ, ನಾನು ಹೇಳ್ತಾ ಇದ್ದೇನೆ ಪದೇ ಪದೇ ಹೇಳ್ತಾ, ಲೂಟಿಗಾಗಿ ವಿರೋಧ ಮಾಡ್ತಾ ಇದ್ದೀನಿ. ನಿಶ್ಚಿತವಾಗಿ ಬದಲಾವಣೆ ಆಗಬೇಕು ಅಂತ ನಮ್ದು ವಿಚಾರ. ನೋಡ್ರಿ, ಇವರು ನಮ್ಗೆ ದುಡ್ಡು ಬಂದಿಲ್ಲ ಅಂತ ಭಾಳ ಹೇಳ್ತಾರ. ಇವರು ಏನದು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ. ಯಾವ ಯೋಜನೆ, ಕೇಂದ್ರದ ಯಾವ ಯೋಜನೆಗಳಿಗೂ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ. ಯುಟಿಲೈಸೇಷನ್ ಸರ್ಟಿಫಿಕೇಟ್ ಬಂದ್ಮೇಲೆ ಮಿಕ್ಕಿದ ದುಡ್ಡು ರಿಲೀಸ್ ಆಗ್ತದ. ಇವತ್ತು ಜನರನ್ನ ಸುಳ್ಳು ಹೇಳ್ಕೊತಾ ಹೇಳ್ತಾರ. ಕಾಂಗ್ರೆಸ್ಸಿನ ಸಂಸ್ಕೃತಿ ಅದನ್ನು ಒಂದು ಸುಳ್ಳನ್ನು 100 ಸಾರಿ ಹೇಳಿ ಅದನ್ನೇ ಸತ್ಯ ಮಾಡುವಂಥದ್ದು ಈ ಗೋಬೆಲ್ ಸಂಸ್ಕೃತಿ ಅಂತ, ಅದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಅದೇ ದಿಶೆಯೊಳಗೆ ಇಲ್ಲಿ ಹೊಂಟಾರ. ಮತ್ತೆ ಇನ್ನೊಂದು ಕೇಳಿದ್ರಿ, ಏನು ನ್ಯಾಷನಲ್ ಹೆರಾಲ್ಡ್ ಕೇಸ್ನಾಗ. ನೋಡ್ರಿ, ನ್ಯಾಷನಲ್ ಹೆರಾಲ್ಡ್ ಕೇಸು ಇವ್ರೇನ್ ಹೇಳ್ತಾ ಇದಾರ, ಕೋರ್ಟ್ ನಮ್ಮನ್ನು ಮುಕ್ತ ಮಾಡಿತು, ಕೋರ್ಟ್ ಇವರನ್ನು ಮುಕ್ತ ಮಾಡಿಲ್ಲ. 16 ಡಿಸೆಂಬರ್ಗೆ ರೋಸ್ ರೆವೆನ್ಯೂ ಕೋರ್ಟ್ ದೆಹಲಿ ಒಳಗ ಏನ್ ಹೇಳ್ತು, ಇದನ್ನ ನೀವು ಇಡೀದವ್ರು ಚಾರ್ಜ್ ಶೀಟ್ ಕೊಡಕ್ ಹತ್ತಿರಲ್ಲ, FIR ಇಲ್ಲ, FIR ಮಾಡ್ಕೊಂಡು ಚಾರ್ಜ್ ಶೀಟ್ ಬರ್ರಿ. ಅವಾಗ ಏನ್ ಸಾಲಿಸಿಟರ್ ಜನರಲ್ ಮಾನ್ಯ ನ್ಯಾಯಾಲಯದ ಗಮನ ಸೆಳೆದ ಏನ್ ಹೇಳ್ತಾರ ಅಂತಂದ್ರ, ಸರ್ ಇದು FIR ಈಗ ಅವಾಗ ಅಮೆಂಡ್ಮೆಂಟ್ ಈ ಅಮೆಂಡ್ಮೆಂಟ್ ಹೀಗಿದೆ ಅಂತ ಹೇಳಿ ಒಂದು ರೆಕ್ಟಿಫಿಕೇಶನ್ ಕೊಟ್ಟಾಗ, ಕೇಸ್ ಫೈಲ್ ಮಾಡಿದಾಗ ಈ ರೆಕ್ಟಿಫಿಕೇಶನ್ ಇರಲಿಲ್ಲ, ಈಗ ಐತಿ, ಅದಕ್ಕೆ ಇದು ಲೀಗಲ್ ಕಾನ್ಸಿಕ್ವೆನ್ಸಸ್ ಅದಾವು, ಇದನ್ನು ನಾವು ಈ ರೀತಿ ಇದು ಮಾಡಂಗಿಲ್ಲ ಅಂತೇಳಿ ಅವರು ಅದನ್ನು ಹೇಳ್ತಾರೆ. ಮೊನ್ನೆ ಇವತ್ತು 22ನೇ ತಾರೀಕಿಗೆ ಮಾನ್ಯ ದೆಹಲಿ ಹೈಕೋರ್ಟ್ಗೆ ಮತ್ತೆ ತಿರ್ಗಾ ಇಡಿ ಹೋಗಿ ಇದಕ್ಕೆ ಪುನರ್ ಪರಿಶೀಲನಾ ಅರ್ಜಿಗೆ ಕೇಳಿದಾಗ ಅದು ಒಪ್ಕೊಂಡು ಸೋನಿಯಾ ಗಾಂಧಿ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ, ಐ ಥಿಂಕ್ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ನೋಟಿಸ್ ಇಶ್ಯೂ ಮಾಡ್ಯಾರ. ಮತ್ತೆ ನೋಟಿಸ್ ಯಾಕೆ ಇಶ್ಯೂ ಮಾಡಿದ್ರು, ಎಲ್ಲಿ ತಿರಸ್ಕಾರ ಮಾಡೋದಾಯ್ತು? ಇವ್ರು ಅನ್ನ ಹೇಳ್ತಾ ಇಲ್ರಿ, ಕೇವಲ ನಾಟಕ, ಸುಳ್ಳು, ತಪ್ಪು ಮಾಹಿತಿ, ಇದು ಬಿಟ್ಟರೆ ಇನ್ನೇನು ಇಲ್ಲ. ಈ ಕೇಸನ್ನ ಎಲ್ಲೂ ವಿಡ್ರಾ ಮಾಡಿಲ್ಲ, ಎಲ್ಲೂ ತಿರಸ್ಕಾರ ಮಾಡಿಲ್ಲ, ಎಲ್ಲೂ ವಜಾ ಮಾಡಿಲ್ಲ. ಕಳೆದ 13 ವರ್ಷದಿಂದ ನಡೆದಿರುವಂತ ಕೇಸು, ನಿನ್ನೆ ಇವತ್ತಿನ ಕೇಸ್ ಅಲ್ಲ ಇದು. ನಿಶ್ಚಿತವಾಗಿ ಇವರು ತಪ್ಪುಗಾರಿದ್ದಾರೆ, ಇದರಲ್ಲಿ ಏನೂ ಡೌಟ್ ಬೇಡ. ಪ್ರೈಮಾ ಫೇಸಿ ಅನ್ನೋದೊಂದು ಇರ್ತತಿ ಅಲ್ವಾ, ಪ್ರೈಮಾ ಮೇಲ್ನೋಟಕ್ಕೆ ಅಂತ ಇರ್ತೈತಿ. ಸರ್, ಆ ಪ್ರೈಮಾ ಫೇಸಿ ಯಾಕೆ ಇದು ಕಾಣಲಿಲ್ಲ ಅಂತ 13 ವರ್ಷ ಯಾಕೆ ಕೋರ್ಟ್ನ ಕೇಸ್ ನಡೀತಿದ್ವು, ಮತ್ತೆ ಕಿತ್ತಾಕ್ಬೋದಿತ್ತಲ್ಲ. ನಾನೇನ್ ಹೇಳ್ತಾ ಇದ್ದೀನಿ, ಕೇವಲ ತಮ್ಮ ಈಗ ಏನು ಕುರ್ಚಿ ಕಿತ್ತಾಟ ನಡೀತದೆ ರಾಜ್ಯದಾಗ, ಅದನ್ನು ಇವರು ನೋಡ್ರಿ ಅಧಿಕಾರಕ್ಕೆ ಬಂದಾಗಿಂದ 2 ವರ್ಷದಿಂದ ನಾ CM ನೀ CM ಅಂತ ಹೇಳಿ ಪೂರ್ತಿ ಇವತ್ತ ಅಧಿಕಾರ ಪ್ಯಾರಲೈಸ್ ಆಗೋಗ್ತೈತಿ. ಏನ್ ಅಡ್ಮಿನಿಸ್ಟ್ರೇಷನ್ ಪ್ಯಾರಲೈಸ್ ಆಗೋಗ್ತೈತಿ. ರಾಜ್ಯದಾಗ ಆಡಳಿತ ಅನ್ನೋದಿಲ್ಲ. ಯಾವ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಮಾತಿಗೆ, ಉದಾಹರಣೆ ಏನು ಗುಂಡಿಗೆ ಮುಚ್ಚಿ ಬೆಂಗಳೂರಾಗ ಅಂತ ಅಲ್ಟಿಮೇಟಮ್ ಕೊಟ್ರು, ಮುಖ್ಯಮಂತ್ರಿಗಳು ಕೊಟ್ರು, DCM ಕೊಟ್ರು, ಒಬ್ರು ಅಧಿಕಾರಿಗಳು ಕ್ಯಾರೆ ಏನಿಲ್ಲ ರೀ. ಏನಿದ್ರ ಅರ್ಥ? ಆಡಳಿತ ಸಂಪೂರ್ಣ ಕುಸ್ತೋಗೈತಿ. ತಮ್ಮ ಕುಸ್ತೋಗಿರ್ತಕ್ಕಂಥ ಆಡಳಿತನ ಇದನ್ನ ಮಾಡಕ್ಕ, ಯಾಮಾರ್ಸಾಕ, ಜನರನ್ನ ಯಾಮಾರ್ಸಾಕ ಇವಾಗ ಗ್ಯಾರಂಟಿ ಫೇಲ್ಯೂರ್ ಆಗಿದಾವು ಎಲ್ಲ. ಯಾಕಂದ್ರೆ ಮೊನ್ನೆ ಹೌಸ್ನಾಗ ಗೃಹಲಕ್ಷ್ಮಿ ದುಡ್ಡನ್ನ ಕೊಟ್ಟಿವಿ ಅಂತ ಹೇಳಿ ಅದೊಂದು ಬಹುಶಃ ಇದಾಗೈತದ, ಹಕ್ಕುಚ್ಯುತಿಗೆ ಬರ್ಬೇಕಾಗಿತ್ತು. ಬಟ್ ಇವರು ಅದನ್ನ ಗಲಾಟೆ ಮಾಡ್ಕೊಂಡು ಅದನ್ನ ಏನೋ ಆಯ್ತು. ಬಟ್ ನಾವು ಬಿಡುದಿಲ್ಲ ಅದನ್ನ ಹೋರಾಟಕ್ಕೆ. ಮೊನ್ನೆನೂ ನಾನು ನಿಮ್ಗೆ ಸಂದರ್ಶನ ಹೇಳಿದೆ, ಆ ವಿಚಾರಕ್ಕೆ ನಾವು ಹೋರಾಟ ಮಾಡ್ತೀವಿ ಭಾಜಪದವರು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತಮ್ಮೆಲ್ಲರಿಗೆ ಸ್ವಾಗತ. ನ್ಯಾಷನಲ್ ಆಟೋಮೊಬೈಲ್ ಬಾಗಲಕೋಟ್. ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ. ನಮ್ಮಲ್ಲಿ ಹೋಂಡಾ, ಹೀರೋ, ಬಜಾಜ್, TVS, ಯಮಹಾ, ರಾಯಲ್ ಎನ್ಫೀಲ್ಡ್, ಟೈರ್ಸ್, ಆಯಿಲ್, ಬ್ಯಾಟರಿ ಆಯಿಲ್, ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ. ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್, ಬಾಗಲಕೋಟ್.